ಆಯ್ತು. ಆ ಸಮಷ್ಟಿ ಹಿತವನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಮತ್ತೆ ವಿ ಕ್ಯಾನ್ ರೀಡಿಸೈನ್ ನಾರ್ಮ್ಸ್. ಪ್ರಿನ್ಸಿಪಲ್ ಒಂದೇ, ನಾರ್ಮ್ ಬೇರೆ. ಪ್ರಿನ್ಸಿಪಲ್ ಒಂದೇ, ತತ್ವ. ನಾರ್ಮ್ ಅಂದರೆ ಆ ಕ್ಷಣದ ನಿಯಮ. ಹಾಗಾಗಿ ಮನುವಾದ ಅಂತ ಇದು ಯಾವುದು ಹುಟ್ಟಿಸಿದಾರಲ್ಲ, ಈ ವಾದ, ಸ್ತ್ರೀ ವಾದ, ಮನುವಾದ, ಈ ವಾದ ಅನ್ನೋದೇ ನಮ್ದಲ್ಲ. ಫಸ್ಟ್ ಆಫ್ ಆಲ್ ಕಲ್ಪನೆ, ಇಸಮ್ ಅನ್ನೋದು ನಮ್ದು ಅಲ್ವೇ ಅಲ್ಲ, ನಮ್ದು ಧರ್ಮ. ಸ್ಮೃತಿ ಅಂತಂದ್ರೆ ವೇದದಲ್ಲಿರುವ ತತ್ವಚಿಂತನೆ ಇಟ್ಕೊಂಡು, ಸ್ಮೃತಿಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದಾಗುವಂತ ಒಂದು ವ್ಯವಸ್ಥೆ ಮಾಡಿದ್ರು. ಮನು ಆದ್ಮೇಲೆ ಇನ್ನೊಬ್ಬ ಬಂದ, ನಾರದ ಸ್ಮೃತಿ ಇದೆ, ಶ್ರೀಕಂಠ ಸ್ಮೃತಿ ಇದೆ, ಪರಾಶರ ಸ್ಮೃತಿ ಇದೆ. ಆಮೇಲೆ ಈ 17-18 ಆ ಟೈಮಲ್ಲಿ ಶತಮಾನಗಳಲ್ಲಿ ಅಂಬೇಡ್ಕರ್ ಸ್ಮೃತಿ ಇದೆ. ಹೌದು, ಅಂಬೇಡ್ಕರ್ ಸ್ಮೃತಿ ಇದೆ. ಇದರಲ್ಲಿ ಎಷ್ಟೋ ಅಮೆಂಡ್ಮೆಂಟ್ಸ್ ಆಗಿವೆ, ಆಗ್ತಾ ಇರುತ್ತವೆ. ಹೌದು ಹೌದು, ಅದಕ್ಕೆ ನಾವು ಅದನ್ನ ಸಂವಿಧಾನವನ್ನ ನಾವು ಗೌರವಿಸೋದು. ನಮ್ಗೆ ಯಾರಿಗೂ ತೊಂದರೆ ಇಲ್ಲ, ಯಾಕೆಂದ್ರೆ ಈ ಕಾಲಕ್ಕೆ ಅದು ಬಂದಿದೆ, ನಮ್ಗೇನೂ ತೊಂದರೆ ಇಲ್ಲ. ಅದೇನೋ ಹೇಳ್ತಾ ಇಲ್ಲ ಗಾದೆನಲ್ಲಿ, ಪಂಚಾಂಗನ ಸುಟ್ರೆ ಸೂರ್ಯನ ನಕ್ಷತ್ರಕ್ಕೆ ಏನಾಗುತ್ತೆ ಅಂತ. ಹಾಗೆ ಏನೋ ಒಂದು ಸ್ವಲ್ಪ ಮೇಲ್ಮೇಲೆ ಬದಲಾವಣೆ ಆಗ್ಬಿಟ್ರೆ ನಮ್ಮ ತತ್ವಚಿಂತನೆಗೆ ಏನೂ ತೊಂದರೆ ಆಗೋದಿಲ್ಲ. ಈ ಮನುವಾದಿಗಳು ಅಂತ ಯಾರಿದ್ದಾರೆ ಅವ್ರಿಗೇನಪ್ಪ ಅಂದ್ರೆ ಅವ್ರಿಗೊಂದು ಭ್ರಾಂತಿ, ನಾವು ಇಡೀ ಸನಾತನ ಧರ್ಮವನ್ನ ನಾಶ ಮಾಡ್ಬೇಕು ಅಂದ್ರೆ. ನಿಮ್ಮನ್ನ ಆರೋಪ ಮಾಡೋದು ನೀವು ಮನುವಾದಿಗಳು ಅಲ್ಲಲ್ಲ, ಅವ್ರು ನಮ್ಮನ್ನ ಯಾಕೆ ಮನುವಾದಿ ಹೇಳ್ತಾರೆ ಅಂದ್ರೆ, ನಮ್ಗೆಲ್ಲ ಒಂದು ಪುಸ್ತಕ ಇದೆ, ಆ ಪುಸ್ತಕನ ಹಿಂಗಾರು ಡಿಮೋನೈಸ್ ಮಾಡಿಬಿಟ್ಟು ಅದನ್ನ ಕೆಟ್ಟದಾಗಿ ತೋರಿಸ್ಬಿಟ್ರೆ ಎಲ್ಲರೂ ಬಿಟ್ಬಿಡ್ತಾರೆ, ಆಮೇಲೆ ನಮ್ಗೆ ಬಲೆಗೆ ಬೀಳ್ತಾರೆ ಅಂತ. ಹಂಗಾಗೋದಿಲ್ಲ. ನಮ್ಗೆ ನೂರಾರು ಸ್ಮೃತಿಗಳಿವೆ, ನೂರಾರು ಧರ್ಮಗ್ರಂಥಗಳಿವೆ. ಧರ್ಮಗ್ರಂಥಗಳೇ ಇಲ್ಲದೆ ಕೂಡ ನಮ್ಮ ಪಾಡಿಗೆ ನಾವು ಸರಳವಾಗಿ ನಮ್ಮ ಜಾನಪದ ರೀತಿಯಲ್ಲಿ ಪೂಜೆ ಮಾಡ್ಬೋದು. ನಮ್ಮಲ್ಲಿ ಎಲ್ಲಕ್ಕೂ ಒಂದು ದೊಡ್ಡ ಕಾಡಿನಲ್ಲಿ ಹೇಗೆ ಹೆಮ್ಮರಕ್ಕೂ ಅವಕಾಶವಿದೆಯೋ, ಒಂದು ಚಿಕ್ಕ ಗಿಡಕ್ಕೂ ಅವಕಾಶವಿದೆಯೋ, ಒಂದು ಪುಟ್ಟ ಅಣಬೆಗೂ ಅವಕಾಶ ಇದೆಯೋ, ಒಂದು ಪುಟ್ಟ ಕಣ್ಣಿಗೆ ಕಾಣದೆ ಇಷ್ಟೋ ಚಿಕ್ಕ ಒಂದು ಪಾಚಿಗೂ ಅವಕಾಶ ಇದೆಯೋ, ಹಾಗೆ ಸನಾತನ ಸಮಾಜದಲ್ಲಿ, ಭಾರತದಲ್ಲಿ ಎಲ್ಲ ಮತ ಪಂಥಗಳಿಗೂ, ಎಲ್ಲ ಭಾವನೆಗಳಿಗೂ, ಪುಸ್ತಕ ಓದ್ದವ್ರಿಗೂ, ಓದ್ದೇ ಇರೋರ್ಗೂ, ಭಗವದ್ಗೀತೆ ಓದ್ದವ್ರಿಗೂ, ಓದ್ದೇ ಇರೋರ್ಗೂ ಎಲ್ಲರಿಗೂ ಕೂಡ ಸಮವಾಗಿ ಬದುಕೋದಕ್ಕೆ ಸಮಷ್ಟಿ ಹಿತದ ಒಂದು ಪರಿಕಲ್ಪನೆ ಇದೆ. ಆ ಸಮಷ್ಟಿ ಹಿತದ ಪರಿಕಲ್ಪನೆ ನಿಮಗೆ ರಾಮಾಯಣದಿಂದ ಸಿಕ್ಕತ್ತೆ, ಮಹಾಭಾರತದಿಂದ ಸಿಕ್ಕತ್ತೆ, ಪುರಾಣಗಳಿಂದ ಸಿಕ್ಕತ್ತೆ, ವೇದ ಉಪನಿಷತ್ತಿಂದ ಸಿಕ್ಕತ್ತೆ, ಭಗವದ್ಗೀತೆಯಿಂದ ಸಿಕ್ಕತ್ತೆ, ಕಾವ್ಯಗಳಿಂದ ಸಿಕ್ಕತ್ತೆ, ಅಜ್ಜಿ ತಾತಾಯಿಂದ ಸಿಕ್ಕತ್ತೆ, ದಾಸಪ್ರಿಂದ ಸಿಕ್ಕತ್ತೆ, ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಒಳಗಿಂದ ಕೂಡ ಸಿಕ್ಕತ್ತೆ. ಹಾಗಾಗಿ ನಾವು ಎಲ್ಲಿದ್ರೂ ಕೂಡ ಧರ್ಮವನ್ನ ಪಾಲಿಸ್ಬೋದು. ಧರ್ಮ ಸರ್ವತ್ರ ಇದೆ, ಇದು ಒಂದು ಮಾಧ್ಯಮ ಅಷ್ಟೇ.